ಪ್ರೀತಿಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪಾಂಡವಪುರ ರೈಲ್ವೆ ನಿಲ್ದಾಣದ ಬಳಿ ಇರುವ ಪಿಎಸ್ಎಸ್ಕೆ ಪ್ರೌಢಶಾಲೆಯಲ್ಲಿ ಮಾಜಿ ಶಾಸಕ ಪಿಎಸ್ಎಸ್ಕೆ ಕಾರ್ಖಾನೆ ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಬಿ.ವೈ. ನೀಲೇಗೌಡರ 114ನೇ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಪ್ರೌಢಶಾಲೆಯ ಕನ್ನಡ ಶಿಕ್ಷಕ ಶಿವು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಬಿ.ವೈ. ನೀಲೇಗೌಡರ ಸಾಧನೆ ಕುರಿತು ಮಾತನಾಡಿದರು. ಇದೇ ವೇಳೆ ತಾಲೂಕು ಮಕ್ಕಳ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್.ಆರ್. ಧನ್ಯಕುಮಾರ್ ಅವರು ಬಿ.ವೈ. ನೀಲೇಗೌಡರ ಕುರಿತು ಪ್ರಧಾನ ಭಾಷಣ ಮಾಡಿದರು. ಈ ವೇಳೆ ನೀಲೇಗೌಡರ ಹುಟ್ಟು, ಬಾಲ್ಯ, ಶಿಕ್ಷಣ, ರಾಜಕೀಯ ಸೇರಿದಂತೆ ಅವರ ಸವಿವರವನ್ನು ಮಕ್ಕಳಿಗೆ ತಿಳಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ನಿವೃತ್ತ ದೈಹಿಕ ಶಿಕ್ಷಕ ಎಚ್.ಕೆ. ವೆಂಕಟೇಶ್, ಮುಖ್ಯ ಶಿಕ್ಷಕಿ ಬಿ. ಶೈಲಜಾ, ಶಿಕ್ಷಕರಾದ ಮಂಟಲಿಂಗಯ್ಯ, ನೇತ್ರಾವತಿ, ಸೌಭಾಗ್ಯ, ಪದ್ಮ, ತೋಟಗಾರಿಕೆ ಶಿಕ್ಷಕ ಟಿ.ಸಿ. ತಮ್ಮಣ್ಣ, ಸಿಬ್ಬಂದಿಗಳ ನಾಗೇಂದ್ರ, ವಿಜಯಕುಮಾರ್, ಹೇಮಂತ್ ಕುಮಾರ್, ಸಾದಿಕ್ ಸೇರಿದಂತೆ ಇತರರಿದ್ದರು. ಎಲ್ಲವನ್ನು ಬಹಳ ಚೆನ್ನಾಗಿ ಅಲ್ಲಿ ಮನದಟ್ಟಾಗುವಾಗಿ ನಮ್ಮ ಚಿಕ್ಕಮಳ್ಳಿ ಬೋರೇಗೌಡರು ಬರೆದಿದ್ದಾರೆ. ಅದರಂತೆ ನಮ್ಮ ಬಿ.ವೈ. ನೀಲೇಗೌಡರು ಮೂಲತಃ KRS ಹತ್ರ ಅವರು ಒಂದು ತಾಯಿಯ ಮನೆಯಲ್ಲಿ ಜನಿಸ್ತಾರೆ. ಅದೇ ರೀತಿ ರಾಜಕೀಯ ಹಿನ್ನೆಲೆ ಇರ್ತಕ್ಕಂತಹ ಒಕ್ಕಲುತನ ಇರ್ತಕ್ಕಂಥ ಕುಟುಂಬದಲ್ಲಿ ಜನಿಸಿದಂತಹ ಮಹಾನ್ ವ್ಯಕ್ತಿ ಅವರು. ಹಾಗಾಗಿ ಬಿ.ವೈ. ನೀಲೇಗೌಡರು ಅಂತೇಳಿ ಬಿ ಅನ್ನೋದು ಬಲ್ಲೆನಳ್ಳಿನ ಸಂಕೇತಿಸುವ ಹಾಗೆ ಬಲ್ಲೆನಳ್ಳಿ ಅವರು ವಾಸ್ತವ್ಯವನ್ನು ಹೂಡ್ತಾರೆ. ಇಂತಹ ಸರಳ ಜೀವಿ 2 ಸಾರಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ MLAಗಳಾಗ್ತಾರೆ. ಪಾಂಡವಪುರ ವಿಧಾನಸಭಾ ಕ್ಷೇತ್ರದಲ್ಲಿ 1952 ಮೊದಲ ಬಾರಿಗೆ ವಿಧಾನಸಭೆ ಚುನಾವಣೆ ನಡೆದಾಗ ಇವರು ಗೆಲ್ತಾರೆ. 2ನೇ ಅವಧಿಗೆ ಸೋಲ್ತಾರೆ. 3ನೇ ಅವಧಿ ಇದ್ದಾಗ ಅವರು 1962ರಲ್ಲಿ ಮತ್ತೆ ಗೆಲ್ತಾರೆ. ಗೆದ್ದಂತಹ ಸಂದರ್ಭದಲ್ಲಿ ಈ ತಾಲೂಕಿಗೆ ಏನಾದರೂ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಅವರು ಅನೇಕ ಸಹಕಾರಿ ಧುರೀಣರನ್ನ ಒಟ್ಟುಗೂಡಿಸಿ ಅವರು ಕೆಲಸವನ್ನು ಮಾಡ್ತಾರೆ. ಎಸ್.ಎಂ. ಲಿಂಗಪ್ಪ ಅಂತೇಳಿ ಕ್ಯಾರ್ಪೇಟೆ ಅವರು ಸಹಕಾರಿ ಧುರೀಣರವರು, ಅವ್ರ ಜೊತೆ ಕೆ.ವಿ. ಶಂಕರೇಗೌಡರು ಅಂತೇಳಿ ಈಗ ನಮ್ಮ ಜೊತೆಲಿಲ್ಲ, ಅವರು ಮಂಡ್ಯದ PS ಕಾಲೇಜಿನ ಸಂಸ್ಥಾಪಕರವರು. ಇವರೆಲ್ಲರನ್ನ ಸೇರಿಸ್ಕೊಂಡು ಈ ಪಾಂಡವಪುರದಲ್ಲಿ ಹೇಗಾದರೂ ಒಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿ ಮನೆ ಮನೆಗೆ ಭೇಟಿ ಕೊಟ್ಟು ಕೇವಲ ಶೇರ್ವಣ ₹100 ಅಷ್ಟೇನೆ ಅವ್ರದ್ದು. ಆ ₹100 ಹಣವನ್ನು ಯಾರು ಕೊಡ್ತಾರೋ ಅಂತಂದ್ರೆ ಶೇರ್ವಣ ತಗೊಂಡು ಸದಸ್ಯರನ್ನಾಗಿ ಮಾಡಿಕೊಂಡು ₹10 ಕೊಟ್ಟರು ಕೂಡ ಶೇರ್ವಣ ಸದಸ್ಯರು ಮಾಡಿಕೊಂಡು ಫ್ಯಾಕ್ಟ್ರಿಯನ್ನು ಕಟ್ಟಲಿಕ್ಕೆ ಮುಂದಾಗ್ತಾರೆ. ಮಾಡಲೇಬೇಕು. ಪಾಂಡವಪುರ, ಶ್ರೀರಂಗಪಟ್ಟಣ ಮತ್ತು ಕೇರ್ಪೇಟೆ ತಾಲೂಕು, ಮಂಡ್ಯ ತಾಲೂಕಿನ ಕೆಲವು ಹಳ್ಳಿಗಳ ರೈತರಿಗೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ಆ ಫ್ಯಾಕ್ಟ್ರಿಯನ್ನು ಸ್ಥಾಪನೆ ಮಾಡಿ ಇವತ್ತು ಎಲ್ಲರೂ ಕೂಡ ರೈತರು ಅಸಂಖ್ಯ ಆಗಿರ್ಬೇಕಾದ್ರೆ ಅವರು ಮೂಲ ಕಾರಣಕರ್ತರು ಅಂತೇಳಿ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗುತ್ತೆ. ಜೊತೆಗೆ ಫ್ಯಾಕ್ಟ್ರಿಯನ್ನು ಕಟ್ಟಾದ್ಮೇಲೆ ಕಾರ್ಮಿಕರಿಗೆ ಅವ್ರು ಇಟ್ಕೊಳ್ಳಿಕ್ಕೆ ವಾಸ್ತವ್ಯ ಹೋಗ್ಲಿಕ್ಕೆ ಸುಮಾರು 200 ಮನೆಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಸುಮಾರು 3-4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ವಿಶ್ವೇಶ್ವರ ನಗರದಲ್ಲಿ 200 ಮನೆಗಳನ್ನು ನಿರ್ಮಾಣ ಮಾಡ್ತಾರೆ ನೋಡಿ. ಆ ಕಾಲದಲ್ಲಿ ನಿರ್ಮಾಣ ಮಾಡಿ ಆ ಕಾಲೋನಿಗೆ ಇವ್ರ ಹೆಸರನ್ನ ಇಡಬೇಕು ಅಂತೇಳಿ ಚರ್ಚೆ ಆದಾಗ ಅವರು ಒಪ್ಪದೇನೆ ಇಲ್ಲ ಬೇಡ ವಿಶ್ವೇಶ್ವರಯ್ಯನವ್ರನ್ನ ಹೆಸರನ್ನ ಇಡಬೇಕು ಅಂತೇಳಿ ವಿಶ್ವೇಶ್ವರ ನಗರ ಅಂತೇಳಿ ಸ್ಥಾಪನೆ ಹೆಸರನ್ನ ಇಟ್ಟು ನಾಮಕರಣ ಮಾಡ್ತಾರಂತೆ. ಅದ್ರ ಜೊತೆಗೆ ಈ ಶಾಲೆ ಆ ಕಾರ್ಮಿಕರ ಮಕ್ಕಳಿಗೆ, ಸುತ್ತಮುತ್ತಲ ಆ ರೈತರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಲು ವಿಶ್ವೇಶ್ವರ ನಗರದಲ್ಲಿ ಒಂದು ಪ್ರಾಥಮಿಕ ಶಾಲೆಯನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ನಾವು ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಈ ಶಾಲೆಯ ಸ್ಥಾಪಕರು ಕೂಡ ಅವರೇ ಆಗಿರ್ತಾರೆ. ತುಂಬ ಸಂತೋಷ ಆಗ್ತದೆ. ಅವರು ಸ್ಥಾಪನೆ ಮಾಡಿದಂಥ ಆ ಬಿಲ್ಡಿಂಗ್ಗಳನ್ನು ನೋಡಿ ತುಂಬ ಆಶ್ಚರ್ಯ ಆಗ್ತದೆ. ಆ ಕಾಲದಲ್ಲಿ ಇಂಥ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟು ನಮ್ಮೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟಂಥ ಮಹಾನ್ ಚೇತನ ಬಿ.ವೈ. ನೀಲೇಗೌಡರು. ಇಂತಹ ಮಹಾನ್ ವ್ಯಕ್ತಿ. ತುಂಬ ಸರಳ ಜೀವಿ. ಇದ್ಕೊಳ್ಳಿಕ್ಕೆ ಸ್ವಂತ ಮನೆ ಇಲ್ಲ ಅಂತೇಳಿ ದಾಖಲೆ ಮಾಡಿದ್ದಾರೆ ನಮ್ಮ ಚಿಕ್ಕಮಳ್ಳಿ ಬೋರೇಗೌಡ ಸರ್ ಅವರ ಪುಸ್ತಕದಲ್ಲಿ. ಕೊನೆಯ ಗಳಿಗೆಯಲ್ಲಿ ಅವರಿಗೆ ಅವರು ಬಾಡಿಗೆ ಮನೆ ಇರ್ತಾರಂತವ್ರು. ಕುವೆಂಪು ಸರಸ್ವತಿಪುರಂನಲ್ಲಿ ಯಾದಗಿರಿಯಲ್ಲಿ ಬಾಡಿಗೆ ಮನೆ ಇಟ್ಕೊಂಡು ಜೀವನ ಮಾಡ್ತಾರೆ. ಕೊನೆಯ ಗಳಿಗೆಯಲ್ಲಿ ಸರಸ್ವತಿಪುರಂದ ಒಂದು ಮನೆಯನ್ನ ಅವರು ತಗೊಂಡು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಅಂತೇಳಿ ಅವರು ದಾಖಲೆ ಮಾಡಿದರೆ. ಅದರಂತೆ ಅವರು ಕೊನೆಗಾಲ 60ನೇ ವಯಸ್ಸಿಗೆ ತೀರ್ಕೊಳ್ತಾರೆ. ಅವರು ಪಾರ್ಶ್ವವಾಯು ಪೀಡಿತರಾಗಿ ಕೊನೆಗೆ 1973ನಲ್ಲಿ ಅವರು ತೀರ್ಕೊಳ್ತಾರೆ. ಹೀಗೆ ಅವರು ಸಾಧನೆ ಹಾದಿಯನ್ನು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಅಂತ ಮಹಾನ್ ವ್ಯಕ್ತಿ ಸಮವಸ್ತ್ರ ದಂತೆ ಅವರು ಖಾದಿ ಬಟ್ಟೆಯನ್ನು ಧರಿಸ್ಕೊಂಡು ತುಂಬ ಸರಳ ಜೀವಿಯಾಗಿ ಎಷ್ಟೋ ಸಾರಿ ಅವರು ಪುರಿಯನ್ನು ತಿಂದ್ಕೊಂಡು ಜೀವನ ಮಾಡ್ಕೊಂಡು ಇಲ್ಲೇ ಮಲಗಿದ್ದಾರಂತವರು. ಅಂತಹ ವ್ಯಕ್ತಿ ರೈತರಿಗೆ ಏನಾದರೂ ಅನುಕೂಲ ಮಾಡಬೇಕು ಅಂತೇಳಿ ಮಾಡಿಕೊಟ್ಟು ಇವತ್ತು ಫ್ಯಾಕ್ಟ್ರಿಯನ್ನು, ಈ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋಕ್ಕೆ ಮೂಲ ಕಾರಣಕರ್ತರಾಗಿದ್ದಾರೆ. ಅವರ 114ನೇ ಜನ್ಮೋತ್ಸವ ಇವತ್ತು. 1913 ಜುಲೈ 1ರಂದು ಅವರು ಜನಿಸ್ತಾರೆ.
ಅದರ ಸವಿನೆನಪಿಗೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ಹೆಚ್ಚಿನ ವಿಚಾರಗಳನ್ನು ನಾವು ದಂದೆ ಕುಮಾರ್ ಸರ್ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ವಿಚಾರವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅವರು ಈ ವಿಚಾರವನ್ನು ಹೇಳಬೇಕು ಅಂತ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ಬಿ ವೈ ನೀಲೇಗೌಡರು ವಿಶೇಷವಾದ ವ್ಯಕ್ತಿಯನ್ನು ಆಗಿರಲಿಲ್ಲ. ಬಾಲ್ಯದಲ್ಲಿ ನಿಮ್ಮಂಗೆ ನಮ್ಮಂಗೆ ತುಂಟಾಟ ಮಾಡ್ತಾ ಆಟ ಆಡ್ತಾ ಬೀದಿಲಿ ಬೆಳೆದಂಥವ್ರು ಬಾಲ್ಯದಲ್ಲಿ. ಅವರ ಬದುಕಿನ ಸಾಧನೆ ಇದೆಯಲ್ಲ, ಆ ಸಾಧನೆ ಒಂದಷ್ಟು ಗುರುತರವಾದಂಥ ಸಾಧನೆಯನ್ನು ಬಿಟ್ಟು ಹೋಗಿದ್ದಾರೆ. ಒಬ್ಬ ತಾಯಿ ಮಗುವಿಗೆ ಹೇಳ್ತಾಳಂತೆ, ತೊಡೆ ಮೇಲೆ ಕುಂಡಿಸ್ಕೊಂಡು, ಕೆರೆಯಂ ಕಟ್ಟಿಸು, ದೇವಾಲಯಗಳನ್ನು ನಿರ್ಮಿಸು, ಸಂಕಟದಲ್ಲಿ ಸಿಲುಕಿದವರನ್ನು ಬಿಡಿಸು ಅಂಥೇಳಿ ತಾಯಿ ಕಿವಿ ಮಾತು ಹೇಳ್ತಾಳಂತೆ ಹಾಲು ಕುಡಿಯೋ ಮಗುಗೆ. ಹಾಗೆ ನೀಲೇಗೌಡರಿಗೆ ಆ ತಾಯಿ ಕಲ್ಯಾಣಮ್ಮ ಹೇಳಿದ್ದು ಅಂತ ಕಾಣಿಸುತ್ತೆ. ಹಾಗಾಗಿ ಅವರ ಬದುಕಿನಲ್ಲಿ ಸಮೃದ್ಧಿಯಾದ ಬದುಕನ್ನು ಮಾಡ್ಕೊಳ್ಳೋಷ್ಟು ಅನುಕೂಲತೆ ಇದ್ರೂ ಕೂಡ ಅದೆಲ್ಲವನ್ನ ಬಿಟ್ಟು ಒಂದು ಸಮಾಜ ಸೇವೆಗೆ ಏನಾದರೂ ಒಂದು ಮಾಡಲೇಬೇಕು ಅನ್ನೋ ಗುರುತರವಾದಂಥ ಕೆಲಸವನ್ನು ಮಾಡಬೇಕು ಅಂತ ಹೊರಟವರು ಬಿ ವೈ ನೀಲೇಗೌಡರು. ನಿಮಗೆಲ್ಲ ಗೊತ್ತಿದೆ, ಕೃಷ್ಣರಾಜ ಸಾಗರ KRS ಅನ್ನು ವಿಶ್ವೇಶ್ವರಯ್ಯನವರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯವರು ನಿರ್ಮಿಸಿದ ಮೇಲೆ ಆ ನೀರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹರಿದ ಮೇಲೆ ಇಲ್ಲಿ ಸಮೃದ್ಧಿಯಾದ ಕಬ್ಬನ್ನು ಬೆಳಿಬೋದು ಅಂತೇಳಿ ನಮ್ಮ ರೈತಾಪಿ ಜನ ಕಬ್ಬನ್ನು ಬೆಳೆಯೋಕ್ಕೆ ಶುರು ಮಾಡ್ತಾರೆ. ಆದರೆ ಅವತ್ತಿನ ಕಾಲಘಟ್ಟಕ್ಕೆ ಇದ್ದದ್ದೇ ಒಂದೇ ಕಾರ್ಖಾನೆ, ಮೈಸೂರು ಮಂಡ್ಯ ಸಹಕಾರ ಸಕ್ಕರೆ ಕಾರ್ಖಾನೆ. ಆ ಭಾಗಕ್ಕೆ ಪಾಂಡವಪುರ ಮತ್ತು ಶ್ರೀರಂಗಪಟ್ಟಣದಿಂದ ರೈತರು ಕಬ್ಬನ್ನು ಸಾಗಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅರ್ಥಕೊಂಡಂಥವ್ರು ನೀಲೇಗೌಡರು. ಹಾಗಾಗಿ ಬಹಳ ಪ್ರಮುಖವಾಗಿ ಅವರು ಕಾರ್ಖಾನೆ ಕಟ್ಟಿದ್ರಿಂದನೇ ಅವರು ಗುರುತಿಸ್ಕೋತಾರೆ. ಅವರ ಹುಟ್ಟು, ಬೆಳವಣಿಗೆ, ಶಿಕ್ಷಣ ಇವೆಲ್ಲದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಈಗಾಗಲೇ ಅವರೇ ಹೇಳಿರೋದನ್ನೇ ನಾನೇ ಮತ್ತಷ್ಟು ಮುಂದುವರಿಸ್ತೀನಿ. ಬಿ ವೈ ನೀಲೇಗೌಡರು ಕೃಷ್ಣರಾಜ ಸಾಗರ ಕಟ್ಟೆಯನ್ನು ಕಟ್ಟಬೇಕಾದ್ರೆ ಮುಳುಗಡೆ ಆದಂಥ ಒಂದು ಗ್ರಾಮ ಸಾಯಪ್ನಹಳ್ಳಿ ಅಂತೇಳಿ. ಸಾಯಪ್ನಹಳ್ಳಿ ಅಂದರೆ ಸಾಯಪ್ನಹಳ್ಳಿ ಒಂದೇ ಅಲ್ಲ, KRS ಕಟ್ಟಬೇಕಾದ್ರೆ ಹಲವಾರು ಗ್ರಾಮಗಳು ಮುಳುಗಡೆ ಆಗ್ತವೆ. ಆ ಮುಳುಗಡೆ ಆದಂಥ ಸಂದರ್ಭದಲ್ಲಿ ನೀಲೇಗೌಡರ ಸ್ವಂತ ಊರು ಸಾಯಪ್ನಹಳ್ಳಿನೂ ಕೂಡ ಮುಳುಗಡೆ ಆಗ್ತದೆ. ಆಗ ಅವರು ಆ ಊರನ್ನ ಬಿಡಬೇಕಾಗಿ ಬರ್ತದೆ. ಅಂಥ ಸಂದರ್ಭದಲ್ಲಿ ಅವರ ತಂದೆ ಯಾಲಕ್ಕಿಗೌಡರು ಆ ಊರಿನ ಪಟೇಲರು ಕೂಡ ಆಗಿರ್ತಾರೆ, ಯಜಮಾನರು ಕೂಡ ಆಗಿರ್ತಾರೆ. ಒಂದಷ್ಟು ಲೇವಾದೇವಿನೂ ಕೂಡ ಮಾಡ್ತಾರೆ. ಅಂದರೆ ಆ ಗ್ರಾಮದಲ್ಲಿ ಆ ಗ್ರಾಮದ ಜನತೆಗೆ ಒಂದಷ್ಟು ಕಷ್ಟ ಸುಖಕ್ಕೆ ನೆರವಾಗುವಂಥವ್ರು, ವ್ಯವಹಾರ ಮಾಡುವಂಥವ್ರು. ಹಾಗಾಗಿ ಹಣಕಾಸಿನಲ್ಲಿ ಏನು ತೊಂದರೆ ಇರಲಿಲ್ಲ. ಸಾಕಷ್ಟು ಜಮೀನಿತ್ತು. ಮತ್ತು ಆ ಪ್ರಾಂತ್ಯದ ಸುತ್ತಮುತ್ತ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಅವರ ಎಲ್ಲ ವ್ಯವಹಾರಗಳು ಕೂಡ ನಡೀತಾ ಇರ್ತದೆ. ಈ ನಮ್ಮ ಸರ್ ಹೇಳಿದಾಗೆ ನಮ್ಮ ನೀಲೇಗೌಡರ ತಂದೆಯ ಹೆಸರು ಯಾಲಕ್ಕಿಗೌಡರು ಅಂತ. ಅವ್ರ ಮಗನೇ ನಮ್ಮ ನೀಲೇಗೌಡರು. 1913 ಜುಲೈ 1ನೇ ತಾರೀಕು ಅವರು ಜನಿಸ್ತಾರೆ. ಹೇಳಿದಾಗೆ ಇಲ್ಲಿಗೆ 114 ವರ್ಷ. ನೀಲೇಗೌಡರು ತಂದೆ ಯಾಲಕ್ಕಿಗೌಡರಿಗೆ ಅವ್ರು ಹೇಳಿದಾಗೆ 4 ಜನ ಮಾಡಿದಿರು. ಹಿರಿಯ ಹೆಂಡತಿ ನಂಜಮ್ಮ, ಕೇರ್ಪೇಟೆ ತಾಲೂಕು ಬಲ್ನಳ್ಳಿ ಊರಿಂದ ಮದುವೆ ಆಗಿರ್ತಾರೆ. ಆಕೆಗೆ 25 ವರ್ಷ ಆದರೂ ಮಕ್ಕಳಾಗಲ್ಲ. ಆಗ ಯೋಚನೆ ಮಾಡ್ತಾರೆ, ಇಷ್ಟೆಲ್ಲ ಆಸ್ತಿ ಇದೆ, ನನಗೆ 25 ವರ್ಷ ಆದರೂ ಮಕ್ಕಳಾಗಲಿಲ್ಲ, ಏನು ಮಾಡೋದು, ಆಸ್ತಿ ಬೇರೆಯವ್ರ ಪಾಲಾಗುತ್ತಲ್ಲ ಅಂತೇಳಿ ಮತ್ತೊಂದು ಮದುವೆನ ಮಾಡ್ಕೋತಾರೆ. ನಂಜಮ್ಮಂಗೆ ಮಕ್ಕಳಾಗಲಿಲ್ಲ. ಹಾಗಾಗಿ ಯಾಲಕ್ಕಿಗೌಡರು ಈಗಿನ ಪಾಂಡವಪುರ ತಾಲೂಕು ಡಿಂಕ ಇದೆಯಲ್ಲ, ಡಿಂಕಕ್ಕೆ ಹೋಗಿದ್ದೀರಲ್ವ ನೀವೆಲ್ಲ? ಡಿಂಕದ ಮಾರಮ್ಮ ಇದ್ದಾಳಲ್ಲ, ಬಾಡೋಟಕ್ಕೆ ಹೋಗ್ತೀವಲ್ಲ, ಆ ಡಿಂಕದ ಪಕ್ಕ ಒಂದು ಸೆಟ್ಟಳ್ಳಿ ಅಂತಿದೆ. ಡಿಂಕದ ಬಾರಿಯನ್ನು ಹೇಳಿದ್ರೆ ಸೆಟ್ಟಳ್ಳಿ ಅಂತಿದೆ. ಆ ಸೆಟ್ಟಳ್ಳಿಯ ಒಬ್ಬ ಹೆಣ್ಣು ಮಗಳನ್ನ ಕೂಡಿಕೆ ಅಂತ ಮಾಡ್ಕೊಬರ್ತಾರೆ. ಈಗ 2ನೇ ಮದುವೆ 3ನೇ ಮದುವೆ ಅಂತೀವಿ ನಾವು. ಆಗಿನ ಕಾಲದಲ್ಲಿ ಆ ಥರ ಇರಲಿಲ್ಲ. ಮದುವೆ ಆಗಿ ಮತ್ತೊಂದು ಮದುವೆ ಅಂದರೆ ಕೂಡಿಕೆ ಅನ್ನೋ ಪದ ಇದೆ ನಮ್ಮ ಜಾನಪದದಲ್ಲಿ. ಒಂದು ಕೂಡಿಕೆ ಅಂತ ಮತ್ತೊಂದು ಮದುವೆ ಆಗೋದು ಅಂತ ಅದಕ್ಕೊಂದು ಅರ್ಥ ಇದೆ. ಕೂಡಿಕೆ ಅನ್ನೋದಕ್ಕೆ ಜಾನಪದದಲ್ಲಿ ಒಂದು ಅರ್ಥ ಇದಕ್ಕೆ. ಕೂಡಿಕೆ ಮಾಡ್ಕೊಬರ್ತಾರೆ. ಆಕೆಗೆ ಒಂದು ಗಂಡು ಮಗು ಆಗ್ತದೆ. ಆ ಗಂಡು ಮಗು ಹೆಸರು ತಿಮ್ಮರಾಯಪ್ಪ ಅವರು ತಮ್ಮಯ್ಯ ಅಂತ. ಅಂದರೆ ನೀಲೇಗೌಡರ ಅಣ್ಣ ಅವರು.
ಆ ತಾಯಿ ಹೆಚ್ಚು ದಿನ ಬದುಕಲ್ಲ. ಏನು ಡಿಂಕ ಸೆಟ್ಟಲ್ಲಿ ದುಡ್ಡು ಮದುವೆ ಮಾಡ್ಕೊಂಡು ಬಂದಂಥ ಆ ಹೆಣ್ಣು ಮಗಳು ಹೆಚ್ಚಿಗೆ ದಿನ ಬದುಕಲ್ಲ, ತೀರೋಗ್ತಾಳೆ. ಆದರೆ ಆ ಸಮಯದಲ್ಲೇ 25 ವರ್ಷದಿಂದ ಮಕ್ಕಳಾಗಿರ್ಲಿಲ್ವಲ್ಲ ನಂಜಮ್ಮಂಗೆ, ಅವಳಿಗೊಂದು ಹೆಣ್ಣು ಮಗು ಆಗುತ್ತೆ. ಒಬ್ರು ಕಾಲಿಟ್ರೆ ಅದ್ರ ಪ್ರಭಾವ ಅಂತಾರಲ್ಲ, ಹಾಗೆ ಆ ತಾಯಿಗೆ ಒಂದು ಹೆಣ್ಣು ಮಗು ಆಗುತ್ತೆ. ಆದರೆ ಆ ಮಗು ಮತ್ತು ದೊಡ್ಡ ಕುಟುಂಬ ಅವೆಲ್ಲವನ್ನ ನೋಡ್ಕೊಳ್ಳಿಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಮತ್ತೊಂದು ಮದುವೆನ ಮಾಡ್ಕೋಬೇಕಾದಂಥ ಸಂದರ್ಭ ಬರುತ್ತೆ. ಮನೆ ಜವಾಬ್ದಾರಿಯನ್ನು ನೋಡ್ಕೋಬೇಕು ಅಂತೇಳಿ ಮತ್ತೊಂದು ಮದುವೆಯನ್ನು ಮಾಡ್ಕೋಬೇಕಾಗಿ ಬರ್ತದೆ. ಅವಳು 3ನೇ ಮದುವೆ ಆಗ್ತದೆ. 3ನೇ ಮದುವೆ ನಮ್ಮ ಪಾಂಡವಪುರ ತಾಲೂಕು ಡಾಮ್ರಹಳ್ಳಿ ಕೇಳಿದ್ದೀರಲ್ವಾ? ಡಾಮ್ರಹಳ್ಳಿನಲ್ಲಿ ಕಲ್ಯಾಣಮ್ಮ ಅನ್ನೋರನ್ನ ಮದುವೆ ಆಗ್ತಾರೆ, ಏಲಕ್ಕಿಗೌಡರು. ಮದುವೆ ಆಗಿ ಅವಳಿಗೆ ಮೊದಲನೇದು ಒಂದು ಹೆಣ್ಣು ಮಗು ಆಗುತ್ತೆ. 2ನೇ ಮಗನೇ ನಮ್ಮ BY ನೀಲೇಗೌಡರು.